ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಾನು ನಿಮಗೆ ಆಯುರ್ವೇದದಲ್ಲಿ ಹೇಳಿರುವಂತ ಒಂದು ದಿನಚರ್ಯದ ಬಗ್ಗೆ ಹೇಳ್ತಾ ಬರ್ತೇನೆ. ಆಚಾರ್ಯ ಚರಕರು ಚರಕ ಸಂಹಿತೆಯಲ್ಲಿ ಚರಕ ಸೂತ್ರ ಸ್ಥಾನದಲ್ಲಿ 5ನೇ ಚಾಪ್ಟರ್ ಮಾತ್ರಾಶಿತೆಯ ಅಧ್ಯಾಯ ಅಂತ ಹೇಳ್ತಾರೆ. ಆ ಅಧ್ಯಾಯದಲ್ಲಿ ದಿನಚರ್ಯದ ಬಗ್ಗೆ ಹೇಳ್ತಾ ಬರ್ತಾರೆ. ಅಭ್ಯಂಗವನ್ನು ಹೇಗೆ ಮಾಡ್ಕೋಬೇಕು, ತಲೆಗೆ ಎಣ್ಣೆಯನ್ನ ಹೇಗೆ ಹಾಕ್ಬೇಕು, ನಸ್ಯ ಮೂಗಿಗೆ ಎಣ್ಣೆನ ಯಾವ ರೀತಿ ಹಾಕ್ಬೇಕು, ಕಾಲಿಗೆ ಎಣ್ಣೆನ ಯಾವ ರೀತಿ ಹಚ್ಚಬೇಕು, ಗಾರ್ಗ್ಲಿಂಗ್ ಕವಲಗಂಡೂಷ ಅಂತ ಹೇಳ್ತೀವಿ, ಅವುಗಳನ್ನ ಯಾವ ರೀತಿ ಮಾಡಬೇಕು, ಹೀಗೆ ತುಂಬಾ ರೀತಿಯ ದಿನಚರ್ಯನ್ನ ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ಇವತ್ತು ನಾನು ನಿಮ್ಗೆ ಒಂದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಭ್ಯಂಗ, ಆಯುರ್ವೇದದಲ್ಲಿ ಅಭ್ಯಂಗ ಹೇಳುವಂತದ್ದನ್ನ ದಿನಚರ್ಯದಲ್ಲಿ ಹೇಳಿರುವಂತಹದ್ದು, ಅಂದ್ರೆ ನಿತ್ಯ ಮಾಡುವಂತಹದ್ದು ಅಂತ ಅರ್ಥ. ದಿನಚರ್ಯ ಎವ್ರಿಡೇ ಮಾಡುವಂತಹದ್ದಲ್ಲಿ ಹೇಳಿದ್ದಾರೆ. ಆಚಾರ್ಯ ಚರಕರು ಚರಕ ಸೂತ್ರಸ್ಥಾನ 5ನೇ ಚಾಪ್ಟರ್ ನಲ್ಲಿ ಅಭ್ಯಂಗದ ಬಗ್ಗೆ ಹೇಳ್ತಾರೆ. ಅಭ್ಯಂಗಂ ಆಚರೇತ್ ನಿತ್ಯಂ ಸಜರ ಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸ್ವಪ್ನಂ ಸೂತ್ವಗ್ ದಾರ್ಢ್ಯಕೃತ್ ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ ಅಭ್ಯಂಗನ ಚಿಕಿತ್ಸೆನ, ಅಭ್ಯಂಗವನ್ನ ರಿಲ್ಯಾಕ್ಸೇಷನ್ ಅಲ್ವಾ ಅದು ಹೇಗೆ ಚಿಕಿತ್ಸೆ ಆಗತ್ತೆ ಅಂತ ತುಂಬಾ ಜನ, ಇವನ್ ಇನ್ಶೂರೆನ್ಸ್ ಕಂಪನಿಯವರು ಕೂಡ ಕೇಳ್ತಾರೆ. ಅಭ್ಯಂಗ ಮಸಾಜ್ ಅಂತ ಇಸ್ ನಾಟ್ ಅ ಥೆರಪಿ ಅಂತ ತುಂಬಾ ಜನ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಆಯುರ್ವೇದದಲ್ಲಿ ಅಭ್ಯಂಗವನ್ನ ಒಂದು ಚಿಕಿತ್ಸೆಯಾಗಿ ಹೇಳಿರುವಂತಹದ್ದು. ನಿತ್ಯವಾಗಿ ಮಾಡ್ಕೊಳ್ಬೇಕು ಇದನ್ನ. ನಮ್ಮ ದೇಹಕ್ಕೆ ಇದರಿಂದ ಏನೇನು ಪ್ರಯೋಜನಗಳಾಗತ್ತೆ ಅಂತ ನಮ್ಮ ಆಚಾರ್ಯರು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ಅಭ್ಯಂಗಂ ಆಚರೇತ್ ನಿತ್ಯಂ, ಪ್ರತಿನಿತ್ಯ ಅಭ್ಯಂಗವನ್ನ ಮಾಡ್ಕೊಳ್ಬೇಕು. ಏನೇನು ಪ್ರಯೋಜನ ಆಗತ್ತೆ? ಸಜರ ಶ್ರಮವಾತಃ, ಜರ ಅಂತಂದ್ರೆ ವಯಸ್ಸಾಗುವಂತನ ತಡೀತದೆ. ಸಜರ ಶ್ರಮ, ಸುಸ್ತಾಗುವುದನ್ನ ತಡೀತದೆ. ವಾತ, ಇದನ್ನ ನೀವು ಬೇರೆ ನೋಟ್ ಮಾಡ್ಕೊಳ್ಳಿಕ್ಕೆ ಬೇಕು. ವಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಭ್ಯಂಗ ಒಳ್ಳೇದು. ಪ್ರತಿನಿತ್ಯ ನೀವು ಎಣ್ಣೆನ ಹಚ್ಕೊಂಡಿದ್ದೇ ಹೋದಾದ್ರೆ ಇಡೀ ದೇಹಕ್ಕೆ ವಾತವನ್ನ ಕಂಟ್ರೋಲ್ ಮಾಡಿ ಕೊಡ್ತದೆ. ಇಲ್ಲಿ ವಾತ ಅಂತಂದ್ರೆ ಒಂದು ವಾತ ವ್ಯಾಧಿಗಳು ಹಾಗೂ ವಾತೆಯಿಂದ ಉಂಟಾಗುವಂತ ಸಮಸ್ಯೆಗಳು, ವಾತ ತೊಂದರೆಗಳು. ಇಲ್ಲಿ ವಾತ ಹೇಳುವಂಥದ್ದು ಅತ್ಯಂತ ವಿಸ್ತಾರವಾಗಿ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಕಾಲ್ ನೋವಿರ್ಬೋದು, ಗಂಟು ನೋವಿರ್ಬೋದು, ಬೆನ್ನು ನೋವಿರ್ಬೋದು, ಇವೆಲ್ಲದು ವಾತದ ಕೆಲಸನೇ. ಯಾಕೆ ಹೇಳ್ತಾರೆ ವಾತ ಬಗ್ಗೆ ಹೇಳ್ಬೇಕಿದ್ರೆ, ಪಿತ್ತ ಪಂಗು ಕಫ ಪಂಗು ಪಂಗವೋ ಮಲಧಾತವ ವಾಯುನ ಯತ್ರ ನಿಯಂತ್ರೆ ತತ್ರ ಗಚ್ಚಂದೆ ಮೇಘವತ. ಆಯುರ್ವೇದದಲ್ಲಿ ಪಿತ್ತ, ಕಫ, ಧಾತುಗಳು ಇವೆಲ್ಲವೂ ಕೂಡ ಪಂಗು ಅಂದ್ರೆ ಕುಂಟಿದ್ದಂಗೆ ಅಂತ. ಪಿತ್ತ ಪಂಗು ಕಫ ಪಂಗು ಪಂಗವು ಮಲಧಾತವ ವಾಯನ ಯತ್ರನಿಯಂತೆ ತತ್ರ ಗಚ್ಚಂದೆ ಮೇಘವತ ಅಂತ ಹೇಳ್ತಾರೆ. ವಾತದ ಇಂಪಾರ್ಟೆನ್ಸ್ ಇಷ್ಟಿದೆ ಅಂತಂದ್ರೆ ಇವೆಲ್ಲವೂ ಕುಂಟಿದೆ. ಕಫಕ್ಕೆ ಸ್ವತಂತ್ರವಾದ ಗತಿ ಇಲ್ಲ, ಪಿತ್ತಕ್ಕೆ ಗತಿ ಇಲ್ಲ, ಧಾತುಗಳಿಗೆ ಇಲ್ಲ, ಮಲಕ್ರಿಯೆಗಳಿಗೆ ಇಲ್ಲ. ಹೇಗೆ ಮೋಡಗಳನ್ನ ಆಕಾಶದಲ್ಲಿ ವಾಯು ತಗೊಂಡು ಹೋಗ್ತದ್ಯೋ, ಗಾಳಿ ಬೀಸ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡು ಹೋಗ್ತದ್ಯೋ, ಅದೇ ರೀತಿ ನಮ್ಮ ದೇಹದ ಒಳಗಡೆನೂ ಕೂಡ ಇವೆಲ್ಲವೂ ಕೂಡ ವಾತದಿಂದ ಆಗುವಂತಹದ್ದು. ನಾವಿಲ್ಲಿ ವಾತವನ್ನ ಕಂಟ್ರೋಲ್ ಮಾಡಬೇಕು, ಸರಿಯಾದ ಕೆಲಸಗಳು ಆಗ್ಬೇಕು ಹೇಳಾದ್ರೆ ನಿತ್ಯವಾಗಿ ನಾವು ಅಭ್ಯಂಗವನ್ನ ಮಾಡ್ಕೊಳ್ಬೇಕು. ಅಭ್ಯಂಗಂ ಆಚರಿತ್ ನಿತ್ಯಂ ಸಜ್ಜರ ಶ್ರಮ ವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು. ನಮ್ಮ ಕಣ್ಣಿಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ದೃಷ್ಟಿ ಪ್ರಸಾದ ಕಣ್ಣಿಗೆ ನರಿಶ್ಮೆಂಟ್ ಅನ್ನ ಮಾಡ್ತದೆ. ಪುಷ್ಟ್ಯಾಯು ನಮ್ಮ ಆಯಸ್ಸನ್ನ ವೃದ್ಧಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಪುಷ್ಟ್ಯಾಯು. ಸ್ವಪ್ನ ಅಂದ್ರೆ ನಿದ್ದೆ, ಒಳ್ಳೆ ನಿದ್ದೆ ಬರ್ತದೆ. ಸೂತ್ವಕ್, ತ್ವಕ್ ಅಂದ್ರೆ ಚರ್ಮದ ಕಾಂತಿ ಹೆಚ್ಚಿಗೆ ಆಗ್ತದೆ. ದಾರ್ಢ್ಯಕೃತ್, ದಾರ್ಢ್ಯ ಶಕ್ತಿ, ದೇಹಕ್ಕೆ ಬಲವನ್ನ ಶಕ್ತಿಯನ್ನು ಕೊಡುವಂತಹದ್ದು. ಹೀಗೆ ಅಭ್ಯಂಗದ ಬಗ್ಗೆ ಹೇಳ್ಬೇಕಿದ್ರೆ ಇಷ್ಟು ರಿಲ್ಯಾಕ್ಸೇಷನ್ ಅಂತ ಹೇಳಲಿಲ್ಲ, ರಿಲ್ಯಾಕ್ಸೇಷನ್ ಆಗತ್ತೆ ಖಂಡಿತ. ಅಭ್ಯಂಗಮಾಚರಿತ್ ನಿತ್ಯಂ ಸವಜರ ಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸ್ವಪ್ನಂ ಸೂತ್ವಕ್ ದಾರ್ಢ್ಯಕೃತ್. ಸ್ವಪ್ನ ಅಂದ್ರೆ ನಿದ್ದೆ ಬರುತ್ತೆ, ಚೆನ್ನಾಗಿ ರಿಲ್ಯಾಕ್ಸೇಷನ್ ಆಗತ್ತೆ ಖಂಡಿತ. ಆದ್ರೆ ಅದು ಒಂದೇ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಸಾಜ್ ಅಂತಂದ್ರೆ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ರಿಲ್ಯಾಕ್ಸೇಷನ್ ಆಗತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅದು ಹೌದು, ಇಲ್ಲ ಅಂತ ಅಲ್ಲ. ಅದರ ಜೊತೆಗೆ ಬೇರೆ ಬೇರೆ ಪ್ರಯೋಜನಗಳು ತುಂಬಾ ಇದೆ. ಯಾರ್ಯಾರಿಗೆ ಜಾಯಿಂಟ್ ಪ್ರಾಬ್ಲಮ್ ಇರುತ್ತೋ, ಸಂಧಿ ವಾತಗಳಿರುತ್ತೋ, ಏಕಾಂಗವಾತ ಇರುತ್ತೋ, ಸರ್ವಾಂಗವಾತ ಇರುತ್ತೋ, ಪಕ್ಷಘಾತ ಇರುತ್ತೋ, ಮುಖ ಅರ್ಧಿತ ಆಗಿರುತ್ತೋ, ಇವೆಲ್ಲರೂ ಕೂಡ ಅಭ್ಯಂಗವನ್ನ ನಿತ್ಯ ಚಿಕಿತ್ಸಾರ್ಥವಾಗಿ ಮಾಡ್ಕೋಬಹುದು. ಆಯುರ್ವೇದದಲ್ಲಂತೂ ಇದನ್ನ ದಿನಚರ್ಯದಲ್ಲಿ ಹೇಳಿದ್ದಾರೆ. ನಿತ್ಯ ಇದನ್ನ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳು ಬರೋದಿಲ್ಲ ಅಂತ. ವಾತ ವೃದ್ಧಿ ಆಗೋದಿಲ್ಲ, ವಾತ ಹತೋಟಿಯಲ್ಲಿ ಇರುತ್ತೆ, ವಾತ ಕಂಟ್ರೋಲ್ ಹಾಕೊಂಡಿರುತ್ತೆ. ಅದಕ್ಕಾಗಿ ಅಲ್ವಾ ನಿತ್ಯ ಕರ್ಮದಲ್ಲಿ ಹೇಳಿರುವಂತಹದ್ದು.
ಇಲ್ಲ ನಿತ್ಯಕರ್ಮದಲ್ಲಿ ಯಾಕೆ ಹೇಳ್ತಿದ್ರು? ವಾತದ ಪ್ರಾಮುಖ್ಯತೆ ಅಷ್ಟಿದೆ ನಮ್ಮ ದೇಹದಲ್ಲಿ. ವಾತ ಸರಿಯಾಗಿ ಕಂಟ್ರೋಲ್ ಇರಬೇಕು. ಹೆಚ್ಚಿಗೆ ಆದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ. ಸರಿಯಾದ ರೀತಿಯಲ್ಲಿ ಇರಬೇಕು ಹೇಳಾದ್ರೆ ನಾವು ಪ್ರತಿನಿತ್ಯ ಅಭ್ಯಂಗವನ್ನ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಆಚಾರ್ಯರು ಇವುಗಳನ್ನ ದಿನಚರ್ಯದಲ್ಲಿ ಹೇಳಿದ್ದಾರೆ. ಅಭ್ಯಂಗಂ ಆಚರೇತ್ ನಿತ್ಯಂ, ಪ್ರತಿನಿತ್ಯ ಮಾಡ್ಕೊಳ್ಬೇಕು. ಸಜ್ಜರ ವಯಸ್ಸಾಗೋದನ್ನ ತಡೀತದೆ. ಶ್ರಮ ಸುಸ್ತಾಗೋದನ್ನ ಕಡಿಮೆ ಮಾಡ್ತದೆ. ನೀವು ನಿತ್ಯ ಮಾಡ್ಕೊಂಡಿದ್ದೆ ಹೌದಾದ್ರೆ ನಿಮ್ಮ ಕೆಲಸದ ಎಫಿಷಿಯನ್ಸಿ ಕೂಡ ಹೆಚ್ಚಿಗೆ ಆಗುತ್ತೆ. ನೀವು ಸ್ಟ್ರಾಂಗ್ ಆಗ್ತೀರಿ. ನಮ್ಮ ದೇಹದ ಶಕ್ತಿ ಹೆಚ್ಚಿಗೆ ಆಗ್ತದೆ. ಮಸಲ್ಸ್ಗಳು ಬಿಲ್ಡ್ ಆಗುತ್ತೆ. ಸ್ಕಿನ್ಗೆ ಒಳ್ಳೇದಾಗತ್ತೆ, ಕಣ್ಣಿಗೆ ಒಳ್ಳೇದಾಗತ್ತೆ. ಹೀಗೆ ತುಂಬಾ ರೀತಿಯ ಪ್ರಯೋಜನಗಳನ್ನ ಹೇಳಿದ್ದಾರೆ. ನಾವು ಪ್ರತಿನಿತ್ಯ ಅಭ್ಯಂಗನ ಮಾಡ್ಕೊಂಡಿದ್ದೆ ಹೌದಾದ್ರೆ ಖಂಡಿತ ನಮ್ಗೆ ಅದ್ರ ಬೆನಿಫಿಟ್ ಅಂದ್ರೆ ಸಿಕ್ಕೇ ಸಿಗತ್ತೆ. ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ವಾತಾಹಾರ ಅಭ್ಯಂಗ ತೈಲ ಅಂತಾನೆ ಮಾಡ್ತೇವೆ. ವಿಶೇಷವಾಗಿ ವಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಅಭ್ಯಂಗ ತೈಲವನ್ನು ಕೂಡ ಮಾಡ್ತೇವೆ. ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ತುಂಬಾ ಜನ ತಗೊಳ್ತಾ ಇದ್ದಾರೆ. ಅದರ ಬೆನಿಫಿಟ್ಗಳು ತುಂಬಾ ಇದೆ. ಅದರ ಜೊತೆಗೆ ನಾವು ಗಾಳಿ ಆದವರಿಗೆ, ಈ ಪ್ಯಾರಾಲಿಸಿಸ್ ಆದ್ರೂ ಕೂಡ ಬೇರೆ ಎಣ್ಣೆಗಳನ್ನ ಮಾಡ್ತೇವೆ, ನೋವಿನ ಎಣ್ಣೆಗಳನ್ನ ಮಾಡ್ತೇವೆ. ಹೀಗೆ ಯಾವುದೇ ರೀತಿಯ ನೋವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ತೈಲ ಹೇಳುವಂತಹದ್ದು ಪ್ರಥಮ ಸ್ಥಾನವನ್ನು ಪಡ್ಕೊಳ್ತದೆ. ನೀವೆಲ್ಲರೂ ಕೂಡ ಎಣ್ಣೆಯನ್ನ ಪ್ರತಿನಿತ್ಯ ಉಪಯೋಗಿಸ್ಬೇಕು. ಕೆಲವೊಬ್ರು ಹೇಳ್ತಾರೆ ಹಚ್ಕೊಂಡು ತೊಳೆದು ಬಿಡುದಾ ಅಂತ. ಕೆಲವೊಬ್ರು ಹೇಳ್ತಾರೆ ನಿತ್ಯ ಉಪಯೋಗಿಸ್ಬೇಕಾ ಅಂತ ಕೇಳ್ತಾರೆ. ಹಚ್ಕೊಂಡು 10 ನಿಮಿಷ ಆಗಿದೆ ವಾಶ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಆಯುರ್ವೇದ ಹೇಳಿರುವಂತಹದ್ದು ನಿತ್ಯ ಉಪಯೋಗಿಸ್ಬೇಕು. ಎಷ್ಟಾಗತ್ತೋ ಅಷ್ಟೊತ್ತು ಅದು ಬಾಡಿಗೆ ಇರ್ಲಿ, ಅದು ಆಟೋಮೆಟಿಕ್ ಆಗಿ ಡ್ರೈ ಆಗತ್ತೆ. ಅಟ್ಲೀಸ್ಟ್ ಒಂದು ಮುಹೂರ್ತ ಕಾಲನಂತೂ ಬಿಡಬೇಕು. ನಾವು ಒಂದು ಮುಹೂರ್ತ ಕಾಲ ಅಂತ ಒಂದು 45 ಮಿನಿಟ್ ಆದ್ರೂ ನಾವು ಬಿಡಬೇಕು. ಆವಾಗಷ್ಟೇ ನಮಗೆ ಅದರ ಬೆಸ್ಟ್ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ ಉಂಟು. ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ನಮ್ಮ ಪೂರ್ವಜರು ಹೇಳಿದ್ದನ್ನ ಪಾಲಿಸಬೇಕು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಳೆ ಕಾಲ ಜನಗಳು ನೋಡಿ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ಕೊಳ್ತಿದ್ರು, ಎಣ್ಣೆ ಸ್ನಾನವನ್ನ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲದೂ ಕೂಡ ಮರೆಯಾಗ್ತಾ ಇದೆ. ಯಾಕಂತಂದ್ರೆ ಒಂದು ಬ್ಯುಸಿ ಲೈಫ್, ಬ್ಯುಸಿ ಶೆಡ್ಯೂಲ್. ನಾವು ನಮ್ಮ ದೇಹದ ಬಗ್ಗೆ ಕೇರ್ ಅನ್ನ ಕೊಡ್ತಾ ಇಲ್ಲ. ನಾವು ಕೇರ್ ಅನ್ನ ಕೊಡ್ಬೇಕು. ನಮ್ಮ ದಿನಚರ್ಯದಲ್ಲಿ ಹೇಳಿರೋದನ್ನ ಪಾಲಿಸಬೇಕು. ಹೇಗೆ ನೀವು ಬೆಳಗ್ಗೆ ಹೇಳ್ತೀರಾ, ದಂತಧಾವನ, ಹಲ್ಲನ್ನು ಉಜ್ಜುತ್ತೀರಾ, ಸ್ನಾನವನ್ನ ಮಾಡ್ತೀರಾ, ಇವೆಲ್ಲದೂ ಕೂಡ ದಿನಚರ್ಯದಲ್ಲಿ ಹೇಳಿರುವಂತಹದ್ದು. ಹಾಗೆ ಇದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು. ಹಾಗೆ ಸೇರಿಸ್ಕೊಂಡಿದ್ದೆ ಹೌದಾದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು. ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಹಾಕ್ತಾ ಇರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತದೆ. ಈ ದಿನಚರ್ಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೇನೆ. ಬೇರೆ ಬೇರೆ ದಿನಚರ್ಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.